ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ವಿಮೋಚನ ಕಾಂಡ 22ನೇ ಅಧ್ಯಾಯ, ವಚನಗಳು 1-15. ನಿನ್ನೆ ನಾವು ದೇವರು ತನ್ನ ಜನರನ್ನ ಜವಾಬ್ದಾರಿಯುತ ಜೀವನಕ್ಕೆ ಹೇಗೆ ಕರೆದರು ಎಂಬುದನ್ನು ನೋಡಿದ್ದೇವೆ. ನಮ್ಮ ಕ್ರಿಯೆಗಳು ಮಾತ್ರವಲ್ಲ, ನಮ್ಮ ನಿರ್ಲಕ್ಷ್ಯವು ಇತರರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಲಿತಿದ್ದೇವೆ. ಇಂದು ವಿಮೋಚನ ಕಾಂಡ 22ನೇ ಅಧ್ಯಾಯದ ಮೊದಲ ಭಾಗಕ್ಕೆ ಬರುತ್ತೇವೆ. ಪ್ರಿಯರೇ, ಈ ಭಾಗದಲ್ಲಿ ದೇವರು ಕಳ್ಳತನ, ನಷ್ಟ, ಸಾಲವಾಗಿ ಪಡೆದ ವಸ್ತುಗಳ ಬಗ್ಗೆ, ವಿಶ್ವಾಸದ ಬಗ್ಗೆ ಮೊದಲ ನೋಟಕ್ಕೆ ಇವು ಕೇವಲ ಕಾನೂನುಗಳಂತೆ ಕಾಣಬಹುದು. ಆದರೆ ಈ ಎಲ್ಲ ನಿಯಮಗಳ ಹಿಂದೆ ದೇವರ ಹೃದಯದ ಒಂದು ಪ್ರಮುಖ ಸತ್ಯವನ್ನ ನಾವು ಕಾಣಬಹುದು. ಪ್ರಿಯರೇ, ಅದು ಪ್ರಾಮಾಣಿಕತೆ ಮತ್ತು ನಂಬಿಗಸ್ತಿಕೆಯ ಬಗ್ಗೆ. ಈ ಭಾಗದ ಆರಂಭದಲ್ಲಿ ಕಳ್ಳತನದ ಕುರಿತು ಮಾತನಾಡಲಾಗಿದೆ. ಒಬ್ಬನು ಮತ್ತೊಬ್ಬನ ಎತ್ತು ಅಥವಾ ಕುರಿಯನ್ನ ಕದ್ದರೆ ಕೇವಲ ಅದನ್ನ ಹಿಂದಿರುಗಿಸಿದರೆ ಸಾಕಾಗುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ಅವನು ಹೆಚ್ಚುವರಿಯಾಗಿ ಪರಿಹಾರ ಕೊಡಬೇಕು ಎಂಬುದಾಗಿ ದೇವರು ಹೇಳುತ್ತಾರೆ. ಯಾಕೆಂದರೆ ಕಳ್ಳತನವು ಕೇವಲ ಆಸ್ತಿಯ ನಷ್ಟವಲ್ಲ, ಅದು ವಿಶ್ವಾಸದ ನಷ್ಟವೂ ಆಗಿದೆ. ಯಾರಾದರೂ ನಮ್ಮ ಮೇಲೆ ನಂಬಿಕೆ ಇಟ್ಟಾಗ ಆ ನಂಬಿಕೆಯನ್ನ ಮುರಿಯುವುದು ದೊಡ್ಡ ವಿಷಯ. ಪ್ರಿಯರೇ, ಆದ್ದರಿಂದ ದೇವರ ನ್ಯಾಯ ಕೇವಲ ತಪ್ಪನ್ನು ಗುರುತಿಸುವುದು ಮಾತ್ರ ಅಲ್ಲ, ಸಾಧ್ಯವಾದರೆ ಹಾನಿಯನ್ನ ಸರಿಪಡಿಸುವುದು ಎಂಬುದಾಗಿ ನಾವು ನೋಡಬಹುದು. ಮುಂದೆ ದೇವರು ಹೊಲಗಳಿಗೆ ಉಂಟಾಗುವ ಹಾನಿಯ ಬಗ್ಗೆ ಮಾತನಾಡುತ್ತಾರೆ. ಒಬ್ಬನ ಪಶು ಮತ್ತೊಬ್ಬನ ಹೊಲಕ್ಕೆ ಹೋಗಿ ಬೆಳೆಯನ್ನ ಹಾಳು ಮಾಡಿದರೆ ಅದರ ಜವಾಬ್ದಾರಿ ಪಶುವಿನ ಮಾಲೀಕನ ಮೇಲಿದೆ ಎಂಬುದಾಗಿ ಇಲ್ಲಿ ದೇವರು ಒಂದು ಮುಖ್ಯವಾದಂಥ ಪಾಠವನ್ನು ಕಲಿಸುತ್ತಾ ಇದ್ದಾರೆ. ಪ್ರಿಯರೇ, ನನ್ನ ಉದ್ದೇಶ ಹಾಗಿರಲಿಲ್ಲ ಎಂದು ಹೇಳುವುದು ಯಾವಾಗಲೂ ಸಾಕಾಗುವುದಿಲ್ಲ. ಎಂಬುದಾಗಿ ಹೇಳುವಂಥದ್ದು ಯಾವಾಗಲೂ ಸಾಕಾಗುವುದಿಲ್ಲ. ಒಳ್ಳೆಯ ಉದ್ದೇಶಗಳಿದ್ದರೂ ನಮ್ಮ ಕ್ರಿಯೆಗಳು ಇತರರಿಗೆ ಹಾನಿ ಮಾಡಿದರೆ ಅದಕ್ಕೆ ನಾವು ಜವಾಬ್ದಾರಿ ಆಗಬೇಕು. ಅದೇ ರೀತಿ ಬೆಂಕಿಯ ಉದಾಹರಣೆಯನ್ನ ದೇವರು ಕೊಡುತ್ತಾರೆ. ಒಬ್ಬನು ಹಚ್ಚಿದ ಬೆಂಕಿ ನಿಯಂತ್ರಣ ತಪ್ಪಿ ಮತ್ತೊಬ್ಬನ ಹೊಲವನ್ನ ಸುಟ್ಟರೆ ಅವನು ಪರಿಹಾರ ಕೊಡಬೇಕು ಎಂಬುದಾಗಿ. ಇದರ ಮೂಲಕ ದೇವರು ತನ್ನ ಜನರಿಗೆ ಎಚ್ಚರಿಕೆಯಿಂದ ಬದುಕುವುದನ್ನೂ ಸಹ ಕಲಿಸುತ್ತಾ ಇದ್ದಾರೆ. ನಮ್ಮ ನಿರ್ಲಕ್ಷ್ಯದಿಂದ ಇತರರಿಗೆ ನಷ್ಟವಾಗಬಾರದು. ಮುಂದೆ ಮತ್ತೊಂದು ಆಸಕ್ತಿದಾಯಕ ವಿಷಯ ಬರುತ್ತದೆ. ಪ್ರಿಯರೇ, ಒಬ್ಬನು ತನ್ನ ಆಸ್ತಿಯನ್ನ ಸುರಕ್ಷತೆಗಾಗಿ ಇನ್ನೊಬ್ಬನ ಬಳಿ ಇಟ್ಟಿದ್ದರೆ ಏನು ಎಂಬುದಾಗಿ. ಆ ಆಸ್ತಿಯನ್ನ ಕಾಪಾಡುವವನಿಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂದರೆ ಅವನ ಕೈಯಲ್ಲಿ ಕೇವಲ ಒಂದು ವಸ್ತು ಮಾತ್ರ ಇಲ್ಲ, ಒಬ್ಬರ ವಿಶ್ವಾಸವೂ ಇದೆ. ದೇವರ ದೃಷ್ಟಿಯಲ್ಲಿ ವಿಶ್ವಾಸವು ಬಹಳ ಅಮೂಲ್ಯವಾದದ್ದು. ಆದ್ದರಿಂದ ನಂಬಿಗಸ್ತಿಕೆ ದೇವರ ಜನರ ಪ್ರಮುಖ ಗುಣವಾಗಿರಬೇಕು. ಪ್ರಿಯರೇ, ಕೆಲವು ಸಂದರ್ಭಗಳಲ್ಲಿ ನಿಜವಾಗಿ ಏನಾಯಿತು ಎಂಬುದನ್ನು ಯಾರಿಗೂ ತಿಳಿಯದಿರಬಹುದು. ಆಗ ದೇವರು ತನ್ನ ಸನ್ನಿಧಿಯಲ್ಲಿ ಸತ್ಯವನ್ನ ಹೇಳುವಂತೆ ಸೂಚಿಸುತ್ತಾರೆ. ಇದು ನಮಗೆ ನೆನಪಿಸುವುದೇನೆಂದರೆ, ಎಲ್ಲವನ್ನ ಮನುಷ್ಯರಿಂದ ಮರೆಮಾಡಬಹುದು, ಆದರೆ ದೇವರಿಂದ ಯಾವುದನ್ನು ಮರೆಮಾಡಲು ಸಾಧ್ಯವಿಲ್ಲ. ದೇವರೇ ಅಂತಿಮ ನ್ಯಾಯಾಧೀಶ. ಅಧ್ಯಾಯದ ಕೊನೆಯಲ್ಲಿ ಸಾಲವಾಗಿ ಪಡೆದ ವಸ್ತುಗಳ ಬಗ್ಗೆ ಮಾತನಾಡಲಾಗಿದೆ. ಇತರರ ವಸ್ತುವನ್ನ ಬಳಸುವಾಗ ಹೆಚ್ಚು ಕಾಳಜಿ ಹೊಂದಿರಬೇಕು. ಯಾಕೆಂದರೆ ಅದು ನಮ್ಮ ಸ್ವತ್ತು ಅಲ್ಲ, ಅದು ನಮಗೆ ತಾತ್ಕಾಲಿಕವಾಗಿ ಒಪ್ಪಿಸಲ್ಪಟ್ಟಿರುವ ಜವಾಬ್ದಾರಿ. ಈ ಸಂಪೂರ್ಣ ಭಾಗವನ್ನ ಒಂದು ವಾಕ್ಯದಲ್ಲಿ ಹೇಳಬೇಕಾದರೆ ಹೀಗೆ ಹೇಳಬಹುದು: ಅದು ಹಣವಾಗಿರಲಿ, ವಸ್ತುವಾಗಿರಲಿ, ಸಂಬಂಧಗಳಾಗಿರಲಿ ಅಥವಾ ಜವಾಬ್ದಾರಿಗಳೇ ಆಗಿರಲಿ, ನಮಗೆ ಒಪ್ಪಿಸಲಾದ ಎಲ್ಲವನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸಬೇಕು. ಇಂದಿನ ಜಗತ್ತಿನಲ್ಲಿ ಈ ಪಾಠ ಬಹಳ ಪ್ರಸ್ತುತವಾಗಿದೆ. ಪ್ರಿಯರೇ, ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ, ಕುಟುಂಬಗಳಲ್ಲಿ, ಸೇವೆಯಲ್ಲಿ ಮತ್ತು ಸಮಾಜದಲ್ಲಿ ಜನರು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ. ಪ್ರಶ್ನೆ ಏನೆಂದರೆ, ಆ ವಿಶ್ವಾಸಕ್ಕೆ ನಾವು ಯೋಗ್ಯರಾಗಿದ್ದೇವಾ? ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ಪ್ರಾಮಾಣಿಕತೆಯನ್ನ ಗೌರವಿಸುವಂತ ದೇವರಾಗಿದ್ದಾರೆ. ಮನುಷ್ಯರು ನೋಡದಿದ್ದರೂ ದೇವರು ನೋಡುತ್ತಾ ಇದ್ದಾರೆ. ನಮ್ಮ ನಂಬಿಗಸ್ತಿಕೆಯನ್ನ ದೇವರು ಗಮನಿಸುತ್ತಾ ಇದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ನಮಗೆ ಸೇರಿದ ವಿಷಯಗಳಲ್ಲಿ ಮಾತ್ರವಲ್ಲ ಪ್ರಿಯರೇ,
ನಮಗೆ ಒಪ್ಪಿಸಲಾದ ವಿಷಯಗಳಲ್ಲಿಯೂ ನಾವು ಪ್ರಾಮಾಣಿಕರಾಗಿರಬೇಕು, ನಂಬಿಗಸ್ತ ಪಾಲಕರಾಗಿ ನಾವು ಬದುಕಬೇಕು. ಪ್ರಿಯರೇ, ದೇವರು ಕೊಟ್ಟಿರುವ ಜವಾಬ್ದಾರಿಗಳನ್ನು ಗೌರವದಿಂದ ನಿರ್ವಹಿಸಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಈ ಭಾಗವು ಕೇವಲ ಕಳ್ಳತನ ಅಥವಾ ಆಸ್ತಿಯ ಬಗ್ಗೆ ಅಲ್ಲ, ಇದು ವ್ಯಕ್ತಿತ್ವದ ಬಗ್ಗೆ. ಯಾರು ನೋಡದಿರುವಾಗಲೂ ಸರಿಯಾದದನ್ನು ಮಾಡುವ ಹೃದಯದ ಬಗ್ಗೆ. ಇಂದು ನಮ್ಮನ್ನು ನಾವು ಕೇಳಿಕೊಳ್ಳುವಂಥ ಪ್ರಶ್ನೆ, ದೇವರು ಮತ್ತು ಜನರು ನನಗೆ ಒಪ್ಪಿಸಿರುವಂಥ ವಿಷಯಗಳಲ್ಲಿ ನಾನು ನಂಬಿಗಸ್ತನಾಗಿದ್ದೇನಾ? ಯಾಕೆಂದರೆ ನಂಬಿಗಸ್ತಿಕೆ ಅನ್ನುವಂಥದ್ದು ದೊಡ್ಡ ಕಾರ್ಯಗಳಿಂದ ಆರಂಭವಾಗುವುದಿಲ್ಲ, ಸಣ್ಣ ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕರಾಗಿರುವುದರಿಂದ ಆರಂಭವಾಗುತ್ತದೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಪ್ರಾಮಾಣಿಕರಾಗಿರುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು